ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಕ್ರಿಪ್ಟೋ ಟ್ರೇಡರ್ಸ್ಗೆ 300% ಲೀಗಲ್ ನೋಟಿಸ್ ಬರ್ಬೋದು ಅನ್ನೋ ನ್ಯೂಸ್ ಹರಿದಾಡ್ತಿತ್ತು. ಅದ್ರ ಮೇಲ್ಗಡೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಯಾರಿಗೂ ಏನು ತೊಂದರೆ ಆಗಲ್ಲ ಅಂತ ಹೇಳಿ. ನೀವು ಬ್ಯಾಂಕಿಂದ ಡಿಪಾಸಿಟ್ ಮಾಡ್ತೀರಾ ಆ್ಯಂಡ್ ಬ್ಯಾಂಕಿಗೆ ವಿಡ್ರಾಲ್ ತೊಗೊಳ್ತೀರಂದ್ರೆ ಗೌರ್ನಮೆಂಟ್ ನಿಮ್ಮ ಇಮೇಲ್ ಐ ಡಿ ಮುಖಾಂತರ ನಿಮ್ಮ ಬ್ಯಾಂಕ್ ಆ್ಯಂಡ್ ಡೇಟಾನ ಚೆಕ್ ಮಾಡ್ಬೋದು ಅನ್ನೋ ನ್ಯೂಸ್ ಕೂಡ ನೀವು ಕೇಳಿರ್ತೀರಿ. ಸೊ ಬ್ಯಾಂಕ್ ಅವರು ಯಾವಾಗ ನಿಮ್ಮ ಮೇಲ್ನ ಗೌರ್ಮೆಂಟಿಗೆ ಕೊಡ್ತಾರೆ ಅಂದರೆ ನಿಮ್ಮ ಬ್ಯಾಂಕಿಂದ ಯಾವಾಗ 30 to 40 lakhs 50 lakhs 60 lakhs ಮೋರ್ ದೆನ್ 70 lakhs ಯಾವಾಗ ಟ್ರಾನ್ಸಾಕ್ಷನ್ ಆಗುತ್ತೋ ಅವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕಂಡು ಬೀಳುತ್ತೆ. ಆವಾಗ ನಿಮಗೆ ಕ್ವೆಶನ್ ಮಾಡ್ಬೋದು. ನಾವೆಲ್ಲ ಸಣ್ಣ ಪುಟ್ಟದಾಗಿ 5,000 10,000 50,000 1 lakh ತನಕ ಟ್ರಾನ್ಸಾಕ್ಷನ್ ಮಾಡ್ತಿರೋ ಯಾವುದೇ ಇಮೇಲ್ ಐ ಡಿ ಮುಖಾಂತರ ನಮ್ಮ ಬ್ಯಾಂಕ್ ಅಕೌಂಟ್ ವೆರಿಫೈ ಆಗಲ್ಲ. ಇನ್ ಕೇಸ್ ಆದರೂ ಸಹಿತ ನಾವು ITR ಫೈಲಿಂಗ್ ಮಾಡಿಕೊಂಡು ಅದರೊಳಗಡೆ ನಮ್ಮ ಎಲ್ಲ ಟ್ರಾನ್ಸಾಕ್ಷನ್ ನಾವು ಡಿಸ್ಕ್ಲೋಸ್ ಮಾಡಿದ್ರೆ ಯಾರಿಗೂ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗೋ ಇಶ್ಯೂ ಬರೋದಿಲ್ಲ. ಪ್ರೊಫರ್ಮ್ಸ್ ಇಂದ ವಿಡ್ರಾಲ್ ತಗೊಳ್ತಿದ್ರೆ ಬೈನಾನ್ಸಿಗೆ ವಿಡ್ರಾಲ್ ತಗೊಳ್ಳಿ. ಬೈನಾನ್ಸ್ ಇಂದ ನಿಮ್ಮ ಗೊತ್ತಿರೋರಿಗೆ P2P ಟ್ರಾನ್ಸಾಕ್ಷನ್ ಮಾಡ್ಕೊಂಡು ನೀವು ವಿಡ್ರಾಲ್ ನ ರಿಸೀವ್ ಮಾಡ್ಕೋಬಹುದು. ಅಂಡ್ ಇನ್ನ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ ಅನ್ನೋ ಭಯ ಇತ್ತಪ್ಪ ಅಂದ್ರೆ ಅದಕ್ಕಂತಾನೆ ಒಂದು ಸಪರೇಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅದರೊಳಗಡೆ ಯಾವುದೇ ಬೇರೆ ಟ್ರಾನ್ಸಾಕ್ಷನ್ ಮಾಡಕ್ ಹೋಗ್ಬೇಡಿ ಅಂಡ್ ಜಸ್ಟ್ ಬರೀ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾತ್ರ ಯೂಸ್ ಮಾಡಿ ಅಂಡ್ ಅದರೊಳಗಡೆ ಯಾವುದೇ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಕ್ ಹೋಗ್ಬೇಡಿ.